ನಮಸ್ಕಾರ ಸ್ನೇಹಿತರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಈಗಾಗಲೇ ಭತ್ತ ಬೆಳೆಯಲು ರೆಡಿಯಾಗಿದ್ದಾರೆ. ಆದರೆ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದಿಂದ ಮಳೆಗಾಲದ ಬೆಳೆಗಳಿಗೆ ನೀರು ಕೊಡ್ತೀವಿ ಅಂತ ಯಾವುದೇ ಮಾಹಿತಿ ಬಂದಿಲ್ಲ. ಆದರೂ ಛಲ ಬಿಡದ ರೈತರು ಡೀಸೆಲ್ ಮೋಟರ್ ಇಟ್ಕೊಂಡು ಅಥವಾ ಮಳೆ ನಂಬಿಕೊಂಡು ಅಥವಾ ಬೋರ್ ನಂಬಿಕೊಂಡು ಭತ್ತ ಬೆಳೆಯಲು ರೆಡಿಯಾಗಿದ್ದಾರೆ ಸ್ನೇಹಿತರೆ, ಈ ವಿಡಿಯೋ ಮಾಡಲು ಮುಖ್ಯ ಕಾರಣ, ಭತ್ತ ನಾಟಿ ಉತ್ತಮನೋ ಅಥವಾ ಬೀಜ ಉಗ್ಗುವುದು ಉತ್ತಮನೋ, ಯಾವುದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ಬನ್ನಿ ರೈತರಿಗೆ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗಣೇಶ್ ಅಂತ. ನಾನು ಸುತ್ತಲೂ ನೋಡ್ತಾ ಇದ್ದೀನಿ, ಎಲ್ಲ ಭತ್ತದ ಗದ್ದೆಗೆಲ್ಲ ನಾಟಿ ಮಾಡ್ತಿದ್ದಾರೆ. ನೀವು ಬೀಜ ಉಗ್ಗೋದಕ್ಕೆ ಕಾರಣ ಏನು? ನಾವು ಇದರಿಂದ ಬೆನಿಫಿಟ್ ಬರ್ತೈತೆ ಅಂತ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ? ಇದ್ರಾಗ ಯಾವ ರೀತಿ ಬೆನಿಫಿಟ್ ಐತೆ ಅಂದರೆ, ಹಾಂ, ಈಗೆಲ್ಲ ರೈತರು ನಮ್ಮ ಟೈಮ್ ಸರಿಯಾಗಿ ನಾಟಿ ಚೇರು ಸಿಗೋದಿಲ್ಲ. ಸ್ವಲ್ಪ ವ್ಯವಸಾಯ ಮಾಡೋರು ನಾವು, ಹಂಗಾಗಿ ಈಗ ಅವ್ರನ್ನೇ ಕಾಡ್ಕೊಂತ ಕೂತ್ಕೊಳಕ್ಕಾಗಲ್ಲ. ಈ ಥರ ಚೆಳ್ಳುಳ್ಳಿ ಬೀಜ ಉಗ್ಗಿದ್ರೆ ಒಳ್ಳೆ ಹೊಡೆದು ರೆಡಿ ಮಾಡಿ ನಮಗೆ ಬೆನಿಫಿಟ್ ಐತಿದ್ರು. ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ನಾಟಿ ಚಕ್ಕು ಇದಕ್ಕೂ ಭಾರಿ ಡಿಫ್ರೆನ್ಸ್ ಐತೆ. ಇದು ಕಳೆ ನಿರ್ವಹಣೆ ಹೆಂಗೆ? ಕಳೆ ನಿರ್ವಹಣೆ ಅಂತಂದರೆ, ಹಚ್ಚಿ ಅದು 2 ಗರೆ ಆಗೋ ತನಕ ಇಷ್ಟುದ್ದ ಬೆಳೆದ್ಮೇಲೆ ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ. ಕಳೆನಾಶಕ ಅದು 2 ಟೈಮ್ ಮಾಡ್ತೀವಿ. ಕಳೆ ಪಳೆ ಏನು ತೆಗಿಯಂಗಿಲ್ಲ. ಈಗ ಭತ್ತ ನಾಟಿ ಗದ್ದೆಯಲ್ಲಿ ಅದರಲ್ಲಿ ಜಾಸ್ತಿ ಹುಲ್ಲಾಗುತ್ತಾ ಅಥವಾ ಇದರಲ್ಲಿ ಹುಲ್ಲು ಜಾಸ್ತಿ ಆಗುತ್ತೆ? ಹುಲ್ಲು ಜಾಸ್ತಿ ಆಗ್ತತೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಎಷ್ಟು ತಿಂಗಳಿಗೆ ಒಂದು ಪಟ ಹೊಡಿತೀರಾ ಔಷಧಿ? ಒಂದು ತಿಂಗಳಿಗೆ ಒಂದು ಸರಿ ಹೊಡಿತೀವಿ. ತಿಂಗಳಿಗೆ ಒಂದು ಸರಿ. ಈ ಇಳುವರಿ ಎಲ್ಲ 45-50 ತನಕ ಬರ್ತದೆ. ಯಾವ ಥರ ನಾವು ಅದನ್ನು ಆರೈಕೆ ಮಾಡ್ತೀವಿ ಆ ಥರ. ಈಗ ಗದ್ದೆ ನಾಟಿ ಮಾಡ್ತಾರಲ್ಲ, ಆ ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಹೇಳೋದು ಏನಪ್ಪ ಅಂತಂದರೆ, ನಮ್ಗೆ ಈ ಥರ ಮಾಡಿದರೆ ಒಳ್ಳೆಯದು. ಯಾಕಂದರೆ ಈಗ ನಾಟಿ ಹೆಚ್ಚಾರ ಅಂತಂದರೆ ಈಗ 5,000-6,000 ರೂಪಾಯಿ ಬರೀ ಖರ್ಚು ಬರ್ತದೆ. ಸರಿಗೆ ನಾಟಿ ಹೆಚ್ಚಬೇಕು ಅಂದರೆ ಇದು ಖರ್ಚು ಕಮ್ಮಿ. ಅವರಿಗೆ ದುಡ್ಡು ಹಾಕೋದು ಇದು ಮಾಡೋದ ನಾವು ಇದ್ರಾಗ ಉಳಿಸ್ಬೋದು. ನಾಟಿ ಹೆಚ್ಚರಿ ಕೊಡೋ ದುಡ್ಡನ್ನು ಔಷಧಿಗೆ ಹಾಕ್ತೀವಿ ನಾವು. ಅಣ್ಣ, ನೀವು ಇದು ಮೊದಲನೇ ಸಾರಿ ಬೆಳಿತಿದ್ದೀರಲ್ಲ, ಮೊದಲನೇ ಸಾರಿ ಬೀಜ ಉಗ್ತಿದ್ದೀರೋ ಅಥವಾ ಈಗಲೇ 5-6 ಬೆಳೆ ಆಯ್ತು ನಾನು ಮಾಡಕತ್ತೀನಿ. 5-6 ಬೆಳೆ. ಹಿಂದೆಲ್ಲ ಹೇಗೆ ಇಳುವರಿ ಎಲ್ಲ? ಹಿಂದೆಲ್ಲ ಚೆನ್ನಾಗೇ ಬಂದೈತೆ. ಚೆನ್ನಾಗೇ ಬಂದಿದೆಯಾ? ಚೆನ್ನಾಗೇ ಬಂದೈತೆ. ಈಗ ಭತ್ತದ ರೇಟ್ ಎಲ್ಲ ಹೆಂಗಿದೆ? ಭತ್ತದ ರೇಟು ಇಳುವು ಆಗ್ತೈತೆ. ಅವಾಗ ನಾವು ಕೊಟ್ಟಾಗ 2,600 ರೂಪಾಯಿ ಇತ್ತು. ಈಗ 3,200 ಅಂತ ಹೇಳ್ತಾರೆ. ಹಂಗೆಲ್ಲ ನಡೀತೈತಿ. ಏರುಪೇರು ಹೋಗ್ತಾ ಇರ್ತೈತಿ. ಈಗ ಭದ್ರಾ ಡ್ಯಾಮ್ ಕಡೆಯಿಂದ ನೀರು ಏನಾರ ಬರುವ ಸೂಚನೆ ಇದೆಯಾ? ಏನು ಭರವಸೆ ಇಲ್ಲ ನಮಗೆ. ಮತ್ತು ಇದಕ್ಕೆ ನೀರು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಈಗ ನಡೀತೈತೆ. ನೀರು ಕಮ್ಮಿ ಇದ್ರೂ ಭತ್ತ ಬೆಳಿತೀವಿ ನಾವು ಇದ್ರಾಗ. ಸರಿ, ಆಯಿತು ಬಿಡಿ. ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಿದ್ದೀರಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಭತ್ತ ನಾಟಿ ಉತ್ತಮನೋ ಅಥವಾ ಬೀಜ ಉಗ್ಗುವುದು ಉತ್ತಮನೋ. ಯಾರೆಲ್ಲ ಮೊದಲಿಂದಾಗಿ ವಿಡಿಯೋ ನೋಡ್ತಿದ್ದೀರಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.